ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ರಾಮ್ ಬಟ್ಟೆನೆಲ್ಲ ಜೋಡಿಸ್ತಾ ಇವನು ಬರ್ತೀನಿ ಅಂತ ಹೇಳಿ ಇಷ್ಟೊತ್ತು ಎಲ್ಲಿಗೆ ಹೋದ, ಯಾರ ಕಣ್ಣಿಗಾದರೂ ಬೀಳೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋದೇ ಉತ್ತಮ ಅಂತ ಹೇಳುವಾಗ ಅಣ್ಣ ಅಂತ ಪೂರ್ವಿ ರೂಮಿಗೆ ಬರ್ತಾಳೆ. ಆಗ ಪ್ರೇಮ ಅಡ್ಕೋತಾಳೆ. ಈ ಅಣ್ಣ ಟೀ ತಗೊಂಡು ಬರೋಕ್ಕೆ ಹೇಳಿ ಎಲ್ಲಿಗೆ ಹೋದ, ರೂಮಲ್ಲಿದ್ದಾನೆ ಅಂದರೆ ಕಾಣಿಸ್ತಾನೆ ಇಲ್ವಲ್ಲ, ಅಣ್ಣ ಅಣ್ಣ ಅಂತ ಕರಿತಾ ವಾಶ್ರೂಮಿಗೆ ಹೋದ್ನ, ಏನು ಮಾಡೋದು, ಅಣ್ಣ ಅಣ್ಣ ಎಲ್ಲಿದೆಯಾ, ಇವನು ಎಲ್ಲೋದ, ಹೋಗಿ ನೋಡೋಣ ಅನ್ನುವಾಗ ಟೀ ಚೆಲ್ಲುತ್ತೆ. ಅಯ್ಯೋ ಟೀ ಚೆಲ್ತು, ಏನು ಮಾಡೋದು, ಬೇಗ ಕ್ಲೀನ್ ಮಾಡ್ತೀನಿ ಅಂತ ಪೂರ್ವಿ ಕ್ಲೀನ್ ಮಾಡ್ತಿರ್ತಾಳೆ. ಆಗ ಪ್ರೇಮ ಅವಳನ್ನೇ ನೋಡ್ತಾ, ಬೆಳಿಗ್ಗೆ ಅತ್ತೆ ಬಂದಳು, ಈಗ ಇವಳು ಬಂದಿದ್ದಾಳೆ, ಇನ್ನು ಯಾರ್ಯಾರು ಬರ್ತಾರೋ ಅಂತ ಪ್ರೇಮ ಯೋಚನೆ ಮಾಡುವಾಗ ಕರೆಂಟ್ ಹೋಗುತ್ತೆ. ಅಯ್ಯೋ ಕರೆಂಟ್ ಇವಾಗಲೇ ಹೋಗಬೇಕಾಗಿತ್ತಾ, ಕತ್ಲಲ್ಲಿ ಹೇಗೆ ಕ್ಲೀನ್ ಮಾಡಲಿ ನಾನು ಅಂತ ಪೂರ್ವಿ ಹೇಳುವಾಗ ಕಿಟ್ಟಿ ಓಡಿ ಬಂದು ಬೆಡ್ಶೀಟನ್ನು ಪೂರ್ವಿ ಮುಸುಕಾಕಿ ಕಳ್ಳ ಕಳ್ಳ ಅಂತ ಕೂಗ್ತಾನೆ. ಸರಿ ಬಾರಿಸ್ತಾನೆ, ನಿನ್ನ ತಾಕತ್ತು ನನ್ನ ಹತ್ರ ತೋರಿಸ್ತೀಯ, ನಿನ್ನ ಇವತ್ತು ಮುರಿಲಿಲ್ಲ ಅಂದರೆ ಕೇಳು ಅಂತ ಪ್ರೇಮ ಅಂತ ಅಂದ್ಕೊಂಡು ಪೂರ್ವಿಗೆ ಸರಿ ಬಾರಿಸ್ತಾನೆ ಕಿಟ್ಟಿ. ಅಯ್ಯಯ್ಯೋ ಇವನು ಯಾಕಪ್ಪ ಬಂದ, ಈಗ ಮನೆಯವರೆಲ್ಲ ಸೇರ್ತಾರೆ, ಅವ್ರ ಕಣ್ಣಿಗೆ ನಾನು ಕಾಣಿಸ್ಕೊಂಡ್ರೆ ಅಷ್ಟೇ ರಾಮ್ ಬೇಜಾರಾಗ್ತಾನೆ, ಎಲ್ಲರೂ ಬರೋದಕ್ಕೂ ಮೊದಲು ನಾನು ಇಲ್ಲಿಂದ ಹೋಗಲೇಬೇಕು, ಏನಪ್ಪ ಮಾಡಲಿ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಕೂಗ್ತಾ ಇದ್ದಾಳೆ. ಕೂಗೋಕೆ ಬಿಡಬಾರ್ದು ಅಂತ ಮಹೇಶ್ವರಿ ಬಂದು ಮುಚ್ಚು ಬಾಯಿ ಅಂತಾರೆ. ಅಕ್ಕ ಬಾರಿಸು ಎರಡು ಅಂತಾನೆ ಕಿಟ್ಟಿ. ಆಗ ದೊಣ್ಣೆಯಿಂದ ಬಾರಿಸ್ತಾ, ಅಕ್ಕ ರಾಮ್ ಬೇಗ ಬನ್ನಿ, ಕಳ್ಳ ಬಂದಿದ್ದಾರೆ, ಬೇಗ ಬನ್ನಿ ಅಂತ ಪೂರ್ವಿಗೆ ಇಬ್ಬರೂ ಸೇರಿ ದೊಣ್ಣೆಯಿಂದ ಬಾರಿಸ್ತಾರೆ. ಆಗ ಲೈಟ್ ಆನ್ ಆಗುತ್ತೆ. ಬಿಡು ಅಮ್ಮ ಅಂತ ಪೂರ್ವಿ ಕೂಗಿದ್ರು ಹೊಡಿತಾನೆ ಇರ್ತಾರೆ. ಆಗ ಕಲ್ಯಾಣಿ ಬಂದು ಸಾಕು ನಿಲ್ಲಿಸಿ, ಎಷ್ಟು ಹೊಡಿತಿದ್ದೀರಾ, ಬೆಡ್ಶೀಟ್ ತೆಗೀರಿ ಮೊದಲು ಅಂತಾರೆ. ದೇವರೇ ಪ್ಲೀಸ್ ನಾನು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ನೋಡ್ಕೊಳಪ್ಪ ಅಂತ ಪ್ರೇಮ ಬೇಡ್ಕೋತಾಳೆ. ಅಕ್ಕ ನೋಡಕ್ಕ ಕಳ್ಳ ಸಿಕ್ಬಿದ್ದಿದ್ದಾನೆ, ಕಿಟ್ಟಿನೇ ಹಿಡಿದಿದ್ದು, ರಾಮ್ ನಿನ್ನ ರೂಮಲ್ಲಿ ಎಲ್ಲ ವಸ್ತು ಸರಿಯಾಗಿದೆಯಾ ಚೆಕ್ ಮಾಡು, ಇಲ್ಲಾಂದರೆ ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸೋಣ ಅಂತಾರೆ ಮಹೇಶ್ವರಿ. ನೋವು ಅಂತಾಳೆ ಪೂರ್ವಿ. ಹುಡುಕಿ ಧ್ವನಿ ಬರ್ತಾ ಇದೆ ಅಂತಾರೆ ಕಲ್ಯಾಣಿ. ಹಾಗಾದರೆ ಇವನು ಕಳ್ಳ ಅಲ್ಲ ಕಳ್ಳಿ, ಬಾರಿಸು ಅಂತ ಮತ್ತೆ ಬಾರಿಸ್ತಾರೆ. ನಿಲ್ಲಿಸಿ ನಿಲ್ಲಿಸಿ ಅಂತಾರೆ ಕಲ್ಯಾಣಿ. ಆಗ ಬೆಡ್ಶೀಟ್ನ ತೆಗಿತಾರೆ. ಅಲ್ಲಿ ಪೂರ್ವಿ ಇರ್ತಾಳೆ. ಪೂರ್ವಿ ನೀನೇನೆ ಅಂತಾರೆ ಮಹೇಶ್ವರಿ. ನನ್ನ ಮಗಳನ್ನು ಕಳ್ಳಿ ಅಂತ ಹೊಡೆದವ್ರು ಯಾರು ಅಂತಾರೆ ಶ್ರೀಧರ್. ಇವರು ಇಷ್ಟೊತ್ತು ಹೊಡೆದಿದ್ದು ಪೂರ್ವಿನ. ಚೇಚೆ ಎಂಥ ಕೆಲಸ ಆಯಿತು, ಎಷ್ಟು ಏಟು ತಿಂದ್ಲು ಈ ಕಿಟ್ಟಿಗೆ, ಅವಳು ಕಳ್ಳಿ ಅಂತ ಯಾಕೆ ಅನಿಸಿದ್ಲು ಅಂತಾಳೆ ಪ್ರೇಮ ಯೋಚನೆ ಮಾಡ್ತಾಳೆ. ಪೂರ್ವಿ ನೀನೇನಮ್ಮ ಮಾಡ್ತಿದ್ದೆ ಇಲ್ಲಿ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಟೀ ಬೇಕು ಅಂತ ಅಣ್ಣ ಕೇಳ್ದ, ಕೊಡೋಣ ಅಂತ ಬಂದೆ, ಅಣ್ಣ ಕಾಣಿಸ್ಲಿಲ್ಲ ಅಂತ ಹುಡುಕ್ತಾ ತಿರುವಾಗ ಟೀ ಚೆಲ್ಲಿ ಹೋಯ್ತು, ಕ್ಲೀನ್ ಮಾಡ್ತಿರುವಾಗ ಅಷ್ಟರಲ್ಲಿ ಅಂತಾಳೆ ಪೂರ್ವಿ. ಸಾರಿ ಪೂರ್ವಿ, ನನಗೊಂದು ಕಾಲ್ ಬಂದಿತ್ತು, ಅಟೆಂಡ್ ಮಾಡೋಣ ಅಂತ ಆಚೆ ಹೋಗಿದ್ದೆ, ಸಾರಿ ಪುಟಿ ಅಂತಾನೆ ರಾಮ್. ಏಯ್ ಮಹೇಶ್ವರಿ, ನಿನ್ನ ತಮ್ಮನ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ಕಣ್ಣು ಪರೀಕ್ಷೆ ಮಾಡಿಸು, ಕಣ್ಣು ಕಾಣಲ್ಲ ಅನಿಸುತ್ತೆ ಅಂತಾರೆ ಶ್ರೀಧರ್. ಪೂರ್ವಿ ಸಾರಿ ಕಣೆ, ನೀನು ಅಂತ ಗೊತ್ತಾಗ್ಲಿಲ್ವೇ, ಈ ಕಿಟ್ಟಿ ಮಾತು ಕಟ್ಕೊಂಡು ನಾನು ಕೆಟ್ಟೆ ಅಂತಾರೆ ಮಹೇಶ್ವರಿ. ಪೂರ್ವಿ ಸಾರಿ, ನೀನಂತ ನನಗೆ ಗೊತ್ತಾಗಿರಲಿಲ್ಲ ಅಂತಾನೆ ಕಿಟ್ಟಿ. ನೀವು ಯಾರು ನನ್ನ ಮಾತಾಡಿಸ್ಬೇಡಿ, ಮಾತಾಡ್ಸೋಕ್ಕೆ ಟ್ರೈ ಮಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನಾನೇ ಇಲ್ಲಿಂದ ತೊಲಗಿ ಹೋಗ್ತೀನಿ ಅಂತ ಪೂರ್ವಿ ಹೋಗ್ತಾಳೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ರಾಮ್ ವಾರ್ಡ್ರೋಬ್ ಓಪನ್ ಮಾಡಿ ಪ್ರೇಮ ಇದ್ಲಾ ಅಂತ ನೋಡ್ತಾನೆ. ನಂತರ ಪ್ರೇಮ ನಿಧಾನಕ್ಕೆ ಅವನ ಮುಂದೆ ಬರ್ತಾಳೆ. ಎಲ್ಲ ಹೋದ್ರು ಅಂತಾನೆ ರಾಮ್. ಪಾಪ ಕಣೋ, ಪೂರ್ವಿನೇ ಕಳ್ಳ ಅಂದ್ಕೊಂಡು ಎಲ್ಲ ಅವಳಿಗೆ ಹೊಡೆದ್ಬಿಟ್ಟು ತುಂಬ ನೋವಾಯ್ತೇನೋ ಅವಳಿಗೆ ಅಂತಾಳೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ, ಮನೆಗೆ ಹೋಗು ಅಂತ ಹೇಳಿದ್ದೆ ತಾನೇ, ಏನು ಮಾಡ್ತಿದ್ದೆ ಇಲ್ಲಿ ಅಂತ ಅವಳು ಕಿವಿನ ಹಿಂಡ್ತಾನೆ. ಮೊದಲು ನಡಿ ಮನೆಗೆ ಅಂತಾನೆ ರಾಮ್. ಹೋಗಲೇಬೇಕಾ ಅಂತಾಳೆ ಪ್ರೇಮ. ಖಂಡಿತ ಹೋಗಲೇಬೇಕು, ಅಮ್ಮ ದೊಡ್ಡಮ್ಮನ ಕೈಲಿ ಸಿಕ್ಕಾಕೊಂಡ್ರೆ ನಿನ್ನ ಜೊತೆ ನಾನು ಬಯಸ್ಕೋಬೇಕು, ನಡಿ ಮೊದಲು ಇಲ್ಲಿಂದ ಅಂತಾನೆ ರಾಮ್. ಆಗ ಪ್ರೇಮನ್ ಸೀರೆ ಸೆರಗು ವಾರ್ಡ್ರೋಬ್ಗೆ ಸಿಕ್ಕಾಕೊಳ್ಳುತ್ತೆ. ಕಳ್ಳ ರಾಮ್, ನಾನು ಹೋಗಬಾರ್ದು ಅಂತ ಸೀರೆ ಸೆರಗನ್ನ ಎಳಿತಿದ್ಯಾ ಅಲ್ವಾ, ನನಗೆ ಗೊತ್ತು, ನನ್ನ ಹೋಗೋಕ್ಕೆ ಬಿಡಲ್ಲ ಅಂತ ಅಂತಾಳೆ ಪ್ರೇಮ. ಆಗ ರಾಮ್, ಮೇಡಮ್ ಸ್ವಲ್ಪ ಹಿಂತಿರುಗಿ ನೋಡ್ತೀರಾ ಅಂತಾನೆ. ಹ್ಞೂ ಅಂತಾಳೆ ಪ್ರೇಮ. ನಿನ್ನ ಹಿಡ್ಕೊಂಡಿರೋದು ನಾನಲ್ಲ, ಕಬಾರ್ಡು ನೋಡು ಅಂತಾನೆ ರಾಮ್. ಹೊರಡು ಅಂತಾನೆ. ಪ್ರೇಮ ಹೋಗ್ತಾಳೆ. ದೊಡ್ಡ ತರಲೆ ಅಂತ ನಗ್ತಾನೆ ರಾಮ್. ಈಚೆ ದೇವಸ್ಥಾನದಲ್ಲಿ ಕಾವ್ಯ ದೇವರಿಗೆ ಕೈ ಮುಗಿತಿರ್ತಾಳೆ. ಆಗ ಭರತ ದೇವಸ್ಥಾನಕ್ಕೆ ಬರ್ತಾ, ಇಲ್ಲಿ ನಡಿಬಾರ್ದು ಘಟನೆ ನಡೀತಿದೆ, ಅದಕ್ಕೆ ಕಡಿವಾಣ ಹಾಕಲೇಬೇಕು, ಹಾಗೆ ದೇವಸ್ಥಾನ ಸುತ್ತಮುತ್ತ ಇರೋ ಅಂಗಡಿನ ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡಬೇಕು, ಇಲ್ಲಿ ಯಾರಾದರೂ ಕುಡಿದು ಜಗಳ ಮಾಡೋದನ್ನು ಕಂಡ್ರೆ ನನಗೆ ಇನ್ಫಾರ್ಮ್ ಮಾಡಿ ಸರಿನಾ ಅಂತ ರವಿ ಹತ್ರ ಹೇಳ್ತಾರೆ. ಆಗ ಭರತ್ ಕಾವ್ಯನ ನೋಡ್ತಾನೆ. ಸರಿ, ಇಲ್ಲಿ ವ್ಯವಸ್ಥೆ ಬೇಕಿದ್ರೆ ಮಾಡಿ ಹೊರಡಿ ಅಂತ ರವಿಗೆ ಹೇಳ್ತಾನೆ. ಅವರೆಲ್ಲ ಹೋಗ್ತಾರೆ. ಈಚೆ ಮಹಾದೇವನಿಗೆ ಮಾವ ಕಾಲ್ ಮಾಡ್ತಾರೆ. ಹೇಳಿ ಮಾವ ಅಂತಾನೆ ಮಹಾದೇವ. ಎಲ್ಲಿದೆಯಾ ಅಂತಾರೆ. ಯಾಕೆ ಅಂತಾನೆ ಮಹಾದೇವ. ನಿನ್ನ ಕೆಲಸನ ಪಕ್ಕಕ್ಕಿಟ್ಟು ಕಾವ್ಯನ ಕರ್ಕೊಂಡು ಬರ್ತೀಯಾ ಅಂತಾರೆ ಮಾವ. ಕಾವ್ಯ ಅಲ್ಲೇ ಇಲ್ವಾ ಅಂತಾನೆ ಮಹಾದೇವ. ಇಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಹಾಗೆ ಹೋಗಿ ಕರ್ಕೊಂಡು ಬಾ, ಸಮಯ ಇದ್ದರೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಾ ಅಂತಾರೆ ಮಾವ.
ಎಲ್ಲರೂ ಏಳೇಳು ಜನ್ಮಕ್ಕೂ ಇದೇ ಗಂಡ ಸಿಗಬೇಕು, ಇದೇ ಹೆಂಡತಿ ಸಿಗಬೇಕು ಅಂತ ಬೇಡ್ಕೋತಾರೆ. ನಾನು ಏಳೇಳು ಜನ್ಮಕ್ಕೂ ನೀವೇ ಮಾವ ಆಗಿ ಸಿಗಬೇಕು ಅಂತ ಬೇಡ್ಕೋತೀನಿ ಅಂತಾನೆ ಮಹಾದೇವ. ನನಗೂ ಅಷ್ಟೇ, ನೀನೇ ಅಳಿಯಾಗಿ ಸಿಗಬೇಕು, ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ ಅಂತ ಕಾಲ್ ಕಟ್ ಮಾಡ್ತಾರೆ ಮಾವ. ಈ ಕಾಡು ರಾಕ್ಷಸಿಗೆ ನನ್ನ ಕರೆದಿದ್ರೆ ಏನಾಗ್ತಿತ್ತು? ದೇವಸ್ಥಾನಕ್ಕೆ ನಾನು ಬರ್ತಿದ್ದೆ ತಾನೆ. ಹೊರಗಡೆ ನೋಡೋಕೆ ಖಡಕ್ ಅವಳು, ಆದರೆ ಮನಸ್ಸು ಅಷ್ಟೇ ಮೃದು. ಹೆಣ್ಣಿಗೆ ಇರಬೇಕಾದ ಎಲ್ಲ ಗುಣಗಳು ಅವಳಲ್ಲಿದೆ. ಕಾವ್ಯ, ದಿನದಿಂದ ದಿನಕ್ಕೆ ನಿನ್ನ ಮೇಲಿನ ಪ್ರೀತಿ ನನಗೆ ಹೆಚ್ಚಾಗ್ತಾನೆ ಇದೆ ಅಂತಾನೆ ಮಹಾದೇವ. ಈಚೆ ಕಾವ್ಯ ದೇವಸ್ಥಾನದಲ್ಲಿ ಕೂತಿರ್ತಾಳೆ. ಆಗ ಭರತ್ ಬಂದು ಅವಳ ಹತ್ರ ಕೂತ್ಕೊಂಡು, ಹಾಯ್ ಕಾವ್ಯ, ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾನೆ. ಅದು ಇಲ್ಲಿ ಮೂವಿ ತೋರಿಸ್ತಾರೇನೋ ಅಂತ ಬಂದೆ, ಆಮೇಲೆ ಗೊತ್ತಾಯ್ತು ಪೂಜೆ ಮಾಡೋ ಜಾಗ ಅಂತ. ಪೂಜೆ ಮಾಡಿಸಿದೆ ಅಂತಾಳೆ ಕಾವ್ಯ. ನೀನು ಕಾಲೇಜಲ್ಲಿ ಇರಬೇಕಾದ್ರೂ ಹೀಗೆ ತಮಾಷೆ ಮಾಡ್ತಿದ್ದೆ, ಅದೇ ನನಗೆ ಇಷ್ಟ ಆಗ್ತಿದ್ದಿದ್ದು. ಅದು ಸರಿ, ನೀನು ಯಾರಿಗಾದರೂ ವೆಯ್ಟ್ ಮಾಡ್ತಿದ್ಯಾ ಅಂತಾನೆ ಭರತ್. ಹೌದು ಭರತ್, ಅಪ್ಪ ಬರ್ತೀನಿ ಅಂದರು, ಅದಕ್ಕೆ ಅಂತಾಳೆ ಕಾವ್ಯ. ನಾನೇನಾದರೂ ಡ್ರಾಪ್ ಮಾಡಲಾ ಅಂತಾನೆ ಭರತ್. ಇಟ್ಸ್ ಓಕೆ ಭರತ್, ಅಪ್ಪ ಇನ್ನೇನು ಬಂದುಬಿಡ್ತಾರೆ, ಮತ್ತೆ ನೀನೇನಿಲ್ಲಿ ಅಂತಾಳೆ ಕಾವ್ಯ. ಏನಿಲ್ಲ ಕಾವ್ಯ, ಮೊನ್ನೆ ಆಗಿರೋ ಘಟನೆಯಿಂದ ಜನ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ, ಸೊ ದೇವಸ್ಥಾನ ಸುತ್ತಮುತ್ತ ಸೆಕ್ಯೂರಿಟಿ ಚೆಕ್ ಮಾಡೋಕ್ಕೆ ಬಂದೆ. ಹಾಂ, ಇನ್ನೊಂದು ವಿಷಯ ಕಾವ್ಯ, ಮಲ್ಲಿ ಮತ್ತು ಗರುಡಂಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೇನೆ, ಅವ್ರು ಇನ್ಮುಂದೆ ಪಂಚಮಿ ತಂಟೆಗೆ ಬರಲ್ಲ ಅಂತಾನೆ ಭರತ್. ಹೌದಾ, ಥ್ಯಾಂಕ್ ಯು ಸೋ ಮಚ್, ಅವತ್ತು ನಾನು ಕರೆದಿದ್ದ ತಕ್ಷಣ ಬಂದೆ ಅಂತಾಳೆ ಕಾವ್ಯ. ನೀನು ಕರೆದ್ರೆ ನಾನು ಬರದೇ ಇರ್ತೀನಾ? ಐ ಮೀನ್ ಟು ಸೇ, ಇದು ನನ್ನ ಕರ್ತವ್ಯ. ಅವತ್ತೇನಾದರೂ ದೇವಸ್ಥಾನದಲ್ಲಿ ಆ ಘಟನೆ ನಡೆದಿದ್ದರೆ ನನಗೂ ಕೆಟ್ಟ ಹೆಸರು ಬರ್ತಿತ್ತು. ಇನ್ಫ್ಯಾಕ್ಟ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಭರತ್. ಛೇ ಇಲ್ಲ ಭರತ್, ಐ ಶುಡ್ ಬಿ ಥ್ಯಾಂಕ್ಫುಲ್. ಪಾಪ, ನೀನು ನನಗೆ ತುಂಬಾ ಸಹಾಯ ಮಾಡಿದೆ ಅಂತಾಳೆ ಕಾವ್ಯ. ಕಾವ್ಯ, ನಿನ್ನ ಪ್ರೊಫೆಷನಲ್ ಲೈಫ್ಗಾಗಲಿ ನಿನ್ನ ಪರ್ಸ್ನಲ್ ಲೈಫ್ಗಾಗಲಿ ನಿನಗೆ ಏನೇ ತೊಂದರೆ ಬಂದರೂ ನಿನ್ನ ಜೊತೆ ನಿಲ್ಲೋಕೆ ನಾನಿದ್ದೀನಿ. ನೀನು ಯಾವಾಗ ಕರೆದ್ರೂ ಬರ್ತೀನಿ, ಏನೇ ಹೆಲ್ಪ್ ಬೇಕಿದ್ರೂ ನನ್ನ ಕೇಳು ಅಂತಾನೆ ಭರತ್. ಈಚೆ ಮಹಾದೇವ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು, ದೇವ್ರೆ, ಈ ಕಿತ್ತ ನನ್ನ ಹೆಂಡರು ಒಬ್ಬರೇ ದೇವಸ್ಥಾನಕ್ಕೆ ಬಂದವ್ರೆ, ಇನ್ನೊಂದು ಕಿತ್ತ ಇಬ್ಬರು ಒಟ್ಟಿಗೆ ಬರೋ ಹಂಗೆ ಸ್ಟ್ರಾಂಗಾಗಿ ಆಶೀರ್ವಾದ ಮಾಡಪ್ಪ ಅಂತ ಒಳಗೆ ಬರ್ತಾನೆ. ಆಗ ಕಾವ್ಯ ಭರತ್ ನಗ್ತಾ ಮಾತಾಡ್ತಿರೋದನ್ನು ನೋಡಿ ಶಾಕ್ನಿಂದ ಅಲ್ಲೇ ನಿಂತ್ಕೋತಾನೆ. ಈ ಇನ್ಸ್ಪೆಕ್ಟರ್ ನಾನು ಎಲ್ಲಿ ಬರ್ತೀನೋ ಅಲ್ಲೇ ಪ್ರತ್ಯಕ್ಷ ಆಗಿಬಿಡ್ತವನೆ. ಒಳ್ಳೆ ನನಗೆ ಬೆನ್ನು ಹತ್ತಿದ ಬೇತಾಳದ ಥರ ಹೆಂಡತಿ ಜೊತೆ ಕಾಲ ಕಳೆಯೋಣ ಅಂದರೆ ನನ್ನ ಮೂಡೆಲ್ಲ ಹಾಳಾಯಿತು. ಛೇ ಅಂತಾನೆ ಮಹಾದೇವ. ಈಚೆ ಕಾವ್ಯ, ಭರತ್, ನೀನಿಲ್ಲಿ ಪೋಸ್ಟಿಂಗ್ ತೊಗೊಂಡಿರೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೊಬ್ಬ ಒಳ್ಳೆ ಫ್ರೆಂಡ್ ಸಿಗ್ತಾ ಇದೆ ಅನ್ನಿಸ್ತಿದೆ ಅಂತಾಳೆ. ನನಗೂ ತುಂಬ ಖುಷಿಯಾಯಿತು ಕಾವ್ಯ. ಅದು ನೀನು ಈ ಊರಲ್ಲಿ ಇರೋದು, ಅದರಲ್ಲೂ ಆ ಮನೇಲಿರೋದು ನೋಡಿ ಅಷ್ಟೇ ಶಾಕ್ ಆಯಿತು ಅಂತಾನೆ ಭರತ್. ಏನು ನಿನ್ನ ಮಾತಿನ ಅರ್ಥ ಅಂತಾಳೆ ಕಾವ್ಯ. ಏನು ಇವನು ನಮ್ಮನೇಲಿರೋದು ಇಷ್ಟ ಆಗಲ್ಲ ಅಂತವನೇ, ಯಾಕೋ ಅಂತಾನೆ ಮಹಾದೇವ. ಕಾವ್ಯ, ನಿನ್ನ ಈಗಿಂದಲ್ಲ, ಕಾಲೇಜ್ ಡೇಸ್ನಿಂದನೂ ನೋಡ್ತಿದ್ದೀನಿ. ನೀನು ತಗೊಂಡಿರೋ ನಿರ್ಧಾರದಲ್ಲಿ ಜಾಣತನ ಇರ್ತಿತ್ತು. ಇಡೀ ಕಾಲೇಜಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅಂದರೆ ಅದು ನೀನೇ ಆಗಿದ್ದೆ. ಫ್ಯೂಚರ್ ಬಗ್ಗೆ, ನಿನ್ನ ಆಸೆ ಕನಸುಗಳ ಬಗ್ಗೆ ನಿನಗೊಂದು ಕ್ಲಾರಿಟಿ ಇರ್ತಿತ್ತು. ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೀಯಾ ಅಂತ ನಾನಲ್ಲ, ಇಡೀ ಕಾಲೇಜೇ ನಂಬಿತ್ತು. ಆದರೆ ನೀನು ನಿನ್ನ ಲೈಫ್ನ ಯಾಕೆ ಹೀಗೆ ಹಾಳು ಮಾಡ್ಕೊಂಡಿದ್ಯಾ? ಹೋಗಿ ಹೋಗಿ ಆ ಮಹಾದೇವನ ಮದುವೆ ಆಗಿದೆಯಾ? ಅವನೆಲ್ಲಿ, ನೀನೆಲ್ಲಿ? ನೀನು ಆಕಾಶ ಕಾವ್ಯ, ಅವನು ಭೂಮಿ. ಛೇ, ಭೂಮಿನೂ ಅಲ್ಲ, ಪಾತಾಳ ಅಲ್ಲ ಕಾವ್ಯ. ನಿನಗೆ ಮದುವೆ ಆಗೋಕ್ಕೆ ಬೇರೆ ಯಾರೂ ಸಿಗಲಿಲ್ವಾ? ಹೋಗಿ ಹೋಗಿ ಆ ರೌಡಿನ ಮದುವೆ ಆಗಿದೆಯಾ? ಅವನಿಂದ ನಿನಗೆ ಯಾವತ್ತೂ ಗೌರವ ಸಿಗಲ್ಲ ಕಾವ್ಯ. ಹೋಗಿ ಆ ಬಾಟ್ನ ಅಂತ ಭರತ್ ಹೇಳುವಾಗ ಕಾವ್ಯ ಸಿಟ್ಟಿಂದ, ಸ್ಟಾಪ್ ಇಟ್, ಮಹಾದೇವನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನನಗೆ ಟೈಮ್ ಆಯಿತು, ನಾನು ಬರ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಡ್ತಾಳೆ. ಕಾವ್ಯ, ಒಂದು ನಿಮಿಷ ಅಂತ ಭರತ್ ಅವಳು ಹಿಂದೆನೇ ಹೋಗ್ತಾನೆ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಹತ್ರ ನಿಲ್ದೆಯೇ ಅಲ್ಲಿಂದ ಹೊರಟ್ಲು ಅಂದರೆ ಇವಳು ಯಾರ ಪರ ನಿಂತಳು? ನನ್ನ ಹೆಂಡರು ನನ್ನ ಪರವೇ. ನನ್ನ ಬೈದವನಿಗೆ ಮಾತಿನ ಹೊಡೆತ ಕೊಟ್ಟಿದ್ದಿದ್ರೆ ಮನಸ್ಸಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರೋದು ಅಂತಾನೆ ಮಹಾದೇವ. ಈಚೆ ಭರತ್, ಕಾವ್ಯ, ಒಂದು ನಿಮಿಷ ನಿಂತ್ಕೋ, ನಾನೀಗ ಅಂಥದ್ದೇನು ಹೇಳಿದೆ ಅಂತಾನೆ. ಒಂದು ಹಳೆ ಗಾದೆ ಮಾತಿದೆ ಭರತ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನೀನು ಮಹಾದೇವನ ವಿಷಯದಲ್ಲಿ ಆ ಕೆಲಸ ಮಾಡಬೇಕು ಅಂತಾಳೆ ಕಾವ್ಯ. ವಾಟ್ ಡು ಯು ಮೀನ್ ಅಂತಾನೆ ಭರತ್. ಅಲ್ಲ ಭರತ್, ಯಾರೋ ಹೇಳಿ ಸುಳ್ಳನ್ನು ಸತ್ಯ ಅಂತ ಹೇಗೆ ನಂಬಿದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಅಲ್ವಾ? ಹೌದು. ಮಹಾದೇವ ಬಗ್ಗೆ ಇಷ್ಟೆಲ್ಲ ಸುಳ್ಳು ಯಾರು ನಿನಗೆ ಹೇಳಿರೋದು? ಅಲ್ಲ, ಮಹಾದೇವ ಸ್ಮಗ್ಲ್ ಇದ್ದಾನೆ ಅಂತ ಹೇಳಿದ್ಯಲ್ಲೇ, ನೀನು ಯಾವತ್ತಾದರೂ ಮಹಾದೇವ ಸ್ಮಗಲ್ ಮಾಡಿರೋದನ್ನು ನೋಡಿದ್ಯಾ? ಅಥವಾ ಯಾರಾದರೂ ಬಂದು ಮಹಾದೇವ ಸ್ಮಗಲ್ ಮಾಡ್ತಿದ್ದ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.